ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ನಾನಂತೂ ವಾಕಿಂಗ್ ಹೊಡ್ತಾ ಇದ್ದೇನಪ್ಪ. ಯಾರ್ಯಾರು ವಾಕಿಂಗ್ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಈ ಥರ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಹಾಗೆ ತುಂಬ ಜನಕ್ಕೆ ಡೌಟ್ ಇದೆ, ಈಗ 10,000 ಸ್ಟೆಪ್ಸ್ ಹೇಳ್ತೀರಾ, ಯಾವುದೋ ಒಂದು ಸ್ಟೆಪ್ಸ್ ಹೇಳ್ತೀರಾ, ಅದು ಒಂದೇ ಟೈಮಲ್ಲಿ ಕಂಪ್ಲೀಟ್ ಮಾಡ್ಕೊಬೇಕಾ ಅಂತ. ಖಂಡಿತ ಇಲ್ಲ. ನೀವು ಯಾವಾಗ ಫ್ರೀ ಇರ್ತೀರಾ ಆ ಟೈಮಲ್ಲಿ ಟ್ರೈ ಟು ಕಂಪ್ಲೀಟ್ ಅಂತಲೇ ಹೇಳೋದು ಯಾವಾಗ್ಲೂ. ಸೊ ಕತ್ಲೆ ಅಂತೂ ಆಗಿತ್ತು. ಹಾಗೆ ಅಮಾವಾಸ್ಯೆ ಕೂಡ. ಅಮಾವಾಸ್ಯೆ ಅಂದರೆ ಎಲ್ಲರಿಗೂ ಒಂದು ಭಯ ಇರುತ್ತೆ, ಬಟ್ ಆ್ಯಕ್ಚುಲಿ ಅದು ಒಳ್ಳೆ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರ ಲೈಫಲ್ಲೂ ಯಾವಾಗಲೂ ಬೆಳಕಿರೋಕ್ಕಾಗೋದೇ ಇಲ್ಲ ಅಲ್ಲ. ಒಂದು ಟೈಮಲ್ಲಿ ಕತ್ಲೆ ಬಂದೇ ಬರುತ್ತೆ. ಅದೇ ಥರ ತಿಂಗಳಲ್ಲಿ ಒಂದಿನ ಕತ್ಲೆ ಇರುತ್ತೆ. ಸೊ ಅದನ್ನು ಕೆಟ್ಟದು ಅಂದ್ಕೊಬಾರ್ದು, ಒಳ್ಳೆಯದು ಅಂತ ಅಂದ್ಕೊಂಡು ನಾವು ಹೋಗಬೇಕಷ್ಟೆ. ಸೊ ಇಷ್ಟು ಕತ್ಲಿತ್ತು. ಹಾಗೆ 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 ಬೆಳಕಾಗಕ್ಕೆ ಶುರು ಆಗ್ತಾ ಇದೆ. ಫೈನಲಿ ಬೆಳಕಾಯಿತು. ಇಷ್ಟಾಯಿತು. ನಾನು ಹೋಗೋದು ಕತ್ಲೆಗೂ ಬರೋಕ್ಕೂ ಬೆಳಗಾಗಿರೋದಕ್ಕೂ ಸಕಾಲಾಗಿರುತ್ತೆ. ಹೇಳ್ತಾರಲ್ಲ, ಹೊತ್ತು ಮೂಡೋಕ್ಕೂ ಮುಂಚೆ ಎದ್ದೇಳಬೇಕು ಅಂತ. ಹಾಗೆ ಆಗಿದೆ ನನಗಂತೂ. ಇವಾಗ ಬಾಂದಿಗೂ ಬ್ರೇಕ್ಫಾಸ್ಟ್ ರೆಡಿ ಇದೆ. ಜೋಳದ ರೊಟ್ಟಿ, ಮೊಟ್ಟೆ, ಹಾಗೆ ಎಣ್ಗಾಯಿ. ಆ್ಯಕ್ಚುಲಿ ಅವಳಿಗೆ ಎಣ್ಗಾಯಿ ಅಂದರೆ ಸಖತ್ ಇಷ್ಟ. ತುಂಬ ಇಷ್ಟಪಡ್ತಾಳೆ ಎಣ್ಗಾಯಿನ. ಅಮ್ಮ ನನಗೆ ಅದು ಮಾತ್ರ ಫೇವ್ರೇಟ್, ಅದನ್ನು ಮಾತ್ರ ಹಾಕ್ಕೊಡು ಅಂತ ಇರ್ತಾಳೆ. ಹಾಗಾಗಿ ಅವಳಿಗೆ ಎಣ್ಗಾಯಿನೇ ಮಾಡ್ತಾಯಿರ್ತೀನಿ. ವೀಕ್ಲಿ ಒನ್ಸ್ ಪಕ್ಕ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಎಣ್ಗಾಯಿ ರೊಟ್ಟಿ ಮಾಡೋದೇನೆ. ಬಟ್ ನಾನು ಬದನೆಕಾಯಿ ಬೇಯಿಸೋಕ್ಕೆ ಎಣ್ಣೆ ಎಲ್ಲ ಜಾಸ್ತಿ ಹಾಕೋಲ್ಲ, ಸ್ವಲ್ಪ ನೀರಲ್ಲೇ ಬೇಯಿಸ್ಕೊಂಡ್ಬಿಡ್ತೀನಿ. ಹೌದು, ಎಣ್ಣೆಯಲ್ಲಿ ಬೇಯಿಸಿದ್ರೆ ಟೇಸ್ಟ್ ಜಾಸ್ತಿ, ಬಟ್ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ವಲ್ಲ, ಹಾಗಾಗಿ ಸ್ವಲ್ಪ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ. ಅಮ್ಮ ಇಟ್ಕೊಮ್ಮ, ನಾನು ಕೆಳಗಡೆ ಬರ್ತೀನಿ, ಮೊಟ್ಟೆ ಮಾತ್ರ ಕೊಡು ಅಂತ ಮೊಟ್ಟೆ ಮಾತ್ರ ತೊಗೊಂಡಿದ್ದಾಳೆ ನನ್ನ ಮಗಳು. ಅವಳಿಗೆ ಆ್ಯಕ್ಚುಲಿ ನಾವು ಮೊಟ್ಟೆ ಅಂತ ಹೇಳ್ಕೊಟ್ಟಿಲ್ಲ, ಬೋಂಡ ಅಂತ ಹೇಳ್ಕೊಟ್ಟಿದ್ದೀವಿ. ಏನು ನಮ್ಮ ಕ್ಯಾಸ್ಟಲ್ಲಿ ಅಷ್ಟಾಗಿ ಮೊಟ್ಟೆ ಅಂತಿಲ್ಲ. ಇತ್ತೀಚೆಗೆ ನಾನ್ ವೆಜ್ ತಿನ್ನೋ ಅಂಥವ್ರು ಇದ್ದಾರೆ, ಬಟ್ ಹಳ್ಳಿ ಇರೋದಲ್ವ, ಮೊಟ್ಟೆ ತಿಂತೀವಿ ಅಂತಂದರೆ ಏನೋ ಒಂಥರ ನೋಡ್ತಾರೆ. ಹಾಗಾಗಿ ನಾನು ಅದೇ ಬ್ರೇಕ್ಫಾಸ್ಟ್, 2 ಜೋಳದ ರೊಟ್ಟಿ, 2 ಮೊಟ್ಟೆ, ಹಾಗೆ ಎಣ್ಗಾಯಿ ತೊಗೊಂಡಿದ್ದೀನಿ. ಮೇಡಮ್ ಅವ್ರು ನೋಡಿ ಹೆಂಗೆ ಅಂತಲೇ ತಟ್ಟೆ ತಂದಿಟ್ಟ ತಕ್ಷಣ ಅವ್ಳು ತಟ್ಟೆಲಿ ಇರಲಿ ಇಲ್ಲದೇ ಇರಲಿ, ಅದು ಅವಳು ತಟ್ಟೆಗೆ ಹೋಗ್ಬೇಕಷ್ಟೆ. ಆದರೆ ನಾನು ಎಲ್ಲರ ತಾಯಂದ್ರ ಥರ ಅಲ್ಲ, ನಾನು ಹೇಳ್ಬಿಡ್ತೀನಿ, ನಿನ್ಗೆ ಎಷ್ಟು ಬೇಕು ಅಷ್ಟು ನೀನು ತಗೋ, ನಿನ್ನ ತಟ್ಟೆಲಿ ಇರೋದು ಮಾತ್ರ, ನನ್ನ ತಟ್ಟೆದೆಲ್ಲ ಮುಟ್ಟೋಂಗಿಲ್ಲ ಅಂತ ನಾನು ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ. ಏನು ಅವಳು ಕೊಟ್ಟಲು ವಾಪಸ್ಸು, ಬೇಡ ಇಟ್ಕೊಳ್ಳಿ ನನಗೆ ನಿಮ್ಮದು ಮೊಟ್ಟೆ ಬೇಡ, ಹಾಗೆ ಹಿಂಗೆ ಒಂಚೂರು ತಿಂದ್ಬಿಟ್ಟು ನಂಗೆ ಬೇಡ ಅಮ್ಮ, ಪರವಾಗಿಲ್ಲ ಅಮ್ಮ, ಅದು ವಾಪಸ್ ತೊಗೊಂಡ್ಲು, ನಂಗೆ ಬೇಕು ಅಷ್ಟೇ. ಅವಳನ್ನ ನೀನು ಬೇಕು ಅಂದರೆ ನೀನು ಬೇರೆ ತೊಗೊ, ನಾನು ಕೊಡಲ್ಲ ಅಂತ ನಾನು ಇದೇ ಥರ ವಾದ ಮಾಡ್ತೀನಿ. ಯಾಕಿದು ನಾನು ಅವಳ ಜೊತೆ ವಾದ ಮಾಡ್ತೀನಿ ಅಂತಂದರೆ, ಅವಳಿಗೆ ಅಷ್ಟು ಈಸಿಯಾಗಿ ಯಾವುದೂ ಸಿಕ್ಬಿಡ್ಬಾರ್ದು ಅಂತ ನಾನು. ಫ್ಯೂಚರ್ ನನಗೆ ಕಷ್ಟ ಆಗುತ್ತೆ. ಈಗ ಅವಳು ಏನೋ ಒಂದು ಕೇಳಿದ ತಕ್ಷಣ ನಂಗೆ ಕೊಡ್ಸೋಕ್ಕಾಗಲ್ಲ, ನಂಗೆ ಬೇಕು ಅಂತ ಹಠ ಮಾಡ್ತಾಳೆ. ಹಾಗಾಗಿ ಅವಳಿಗೆ ಈಗಲಿಂದನೇ ಅಭ್ಯಾಸ ಮಾಡಿಸ್ತಾಯಿದ್ದೀನಿ, ನಿನ್ನ ಲಿಮಿಟ್ಸ್ ಎಷ್ಟಿದೆ ಅಷ್ಟೇ ಯಾವಾಗಲೂ ಇರಬೇಕು ಅಂತ. ಊಟ ತಿಂಡಿ ಆದರೂ ಅಷ್ಟೇ, ಅವಳು ಕೇಳಿದ್ದೆಲ್ಲ ಕೊಡಿಸ್ಬಿಟ್ರೆ ಲೈಕ್ ಫುಡ್ಡಿ ಆಗೋಗ್ಬಿಡ್ತಾಳೆ. ನಂಗೆ ಅದು ಬೇಕು ಇದು ಬೇಕು ಆ ಥರ ಇದ್ಬಿಡ್ತಾಳೆ. ಹಾಗಾಗಿ ಎಷ್ಟು ಬೇಕು ಅಷ್ಟು ಕೊಡ್ತೀನಿ. ಸೊ ಇಷ್ಟು ಚಿಕ್ಕದು ಬೆಂಡೆಕಾಯಿ ಗಿಡಗಳು ಆಲ್ರೆಡಿ ಪೀಚ್ ಬಿಟ್ಟೈತೆ. ಬೆಂಡೆಕಾಯಿ ಆಲ್ಮೋಸ್ಟ್ ಇನ್ನೊಂದು 15 to 20 ಡೇಸ್ಗೆ ಬೆಂಡೆಕಾಯಿನೂ ಬಂದುಬಿಡತ್ತಪ್ಪ. ಮೆಂತ್ಯ ಸೊಪ್ಪಂತೂ ಖಾಲಿಯಾಗಿ ಬಂದೈತೆ. ತೈವಾನ್ ಸೀಬೆನೂ ಬಂದೈತೆ. ಕೆಳಗಡೆ ಅಂತೂ ಎಷ್ಟೊಂದು ಪೀಚ್ಗಳಿದ್ದಾವೆ, ಆದರೆ ಇದೆಲ್ಲ ಕಟ್ ಮಾಡಬೇಕಲ್ಲ, ಅದೇ ಬೇಜಾರಾಗುತ್ತೆ. ಯಾಕೆಂತಂದರೆ ಗಿಡ ಅಷ್ಟಾಗಿ ಭಾರ ತಡೆಯಲ್ಲ. ಹಾಗಾಗಿ ಒಂದು ಕಾಯಿ ಮಾತ್ರ ಭಾರ ತಡೆಯುತ್ತೆ. ಇದು ಮೊನ್ನೆ ಹಾಕಿದೆ ಮೆಂತ್ಯ ಸೊಪ್ಪಿನ ಬೀಜ, ಅದು ಆಲ್ರೆಡಿ ಬಂದಿದೆ. ಚಿಕ್ಕದಾಗಿ ಬರುತ್ತೆ. 120 ಡೇಸ್ ಅಷ್ಟೇ ಬಂದುಬಿಡುತ್ತೆ. ಮೀಡಿಯಮ್ವರೆಗೆ ಗಿಣ್ಣ ರೆಡಿ ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನ ಒಟ್ಟಿಗೆ ಪನ್ನೀರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆನ್ನೆದೇ ಮಜ್ಜಿಗೆ ಉಳಿಯಿತು, ಅದನ್ನೇ ಬಿಸಿ ಮಾಡಿದ್ದೀನಿ. ಇಲ್ಲ ಆಲ್ರೆಡಿ ಒಂದು ಬಾಕ್ಸಲ್ಲಿ ಗಿಣ್ಣ ರೆಡಿ ಮಾಡಿದ್ದೀನಿ. ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅದು ಅವಳಿಗೋಸ್ಕರ ಗಿಣ್ಣ ಬೇಕು ಅಂದು ಗೀಬಿರಲಿಲ್ಲ, ಹಾಗಾಗಿ ಹಾಲಲ್ಲೇ ಸ್ವೀಟ್ ಮಾಡಿ ಕೊಟ್ಟಿದ್ದೆ. ಬಟ್ ಅವಳು ಟೇಸ್ಟ್ ಕಂಡುಹಿಡ್ದಿದ್ದು, ಗಿಣ್ಣ ಅಲ್ಲ ಅಮ್ಮ, ಬೇರೆ ನೀನೇನೋ ಮಾಡಿದ್ದೆ ಅಂತ ಹೇಳ್ತಾಯಿದ್ಲು. ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ತೊಗೊಂಡೆ, ಅನ್ನ ತೊಗೊಂಡೆ, ಹಾಗೆ ಮಜ್ಜಿಗೆ ಅವಳಿ ತೊಗೊಂಡೆ. ಮೇಡಮ್ ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ. ಸ್ನಾನ ಆಯಿತು. ಆ್ಯಕ್ಚುಲಿ ಅವರಪ್ಪ ಬಂದಾಯಿತು. ಅವರಪ್ಪ ಬಂದು ಸ್ನಾನ ಮಾಡ್ತಿದ್ದಾರೆ. ವರ್ಕೌಟ್ ಮಾಡ್ತಾಯಿದ್ದಾಳೆ. ನನಗೆ ಭಯ ಆಗ್ತಿದ್ದೆ. ಅವಳು ಮುಂದೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೆ. ಎಲ್ಲಿ ನನ್ನ ಮೇಲೆ ಎತ್ತಾಕ್ಬಿಡ್ತಾಳೋ ಅಂತಲೇ ಭಯ ಆಗ್ತಾಯಿತ್ತು. ಅವಳು ದಿನ ಊಟ ಆಗಿಲ್ಲ, ಬಟ್ ನನಗೆ ಹೊಟ್ಟೆ ಹಶ್ವಾಗ್ತಾಯಿತ್ತು. ನೀನು ಊಟ ಆದರೂ ಮಾಡಿ, ಏನಾದರೂ ಮಾಡಮ್ಮ, ನೀನು ನಿಮ್ಮ ಅಪ್ಪ ಜೊತೆ ಸೇರಿಕೊಂಡು ಅಂದ್ಬಿಟ್ಟು ನಾನು ಪಣ್ಣು ಊಟ ಮಾಡ್ತಾಯಿದ್ದೆ. ಎಷ್ಟು ಭಯ ಪಡಿಸ್ತಾಳೆ ಅಂದರೆ ತಲೆ ಮೇಲೆ ಎತ್ತಾಕಂಗೆ ಬರ್ತಾಳೆ. ಸ್ಟ್ರಾಂಗ್ ಇದ್ದಾಳೆ. ಎಷ್ಟು ಸ್ಟ್ರಾಂಗ್ ಇದ್ದಾಳೆ ನೋಡಿ. ಅವಳು ತೋರಿಸ್ತಾ ಇದ್ದಾಳೆ, ನಾನು ಇಷ್ಟು ಸ್ಟ್ರಾಂಗ್ ಇದ್ದೀನಿ ನೋಡು, ಎಷ್ಟು ಸ್ಟ್ರಾಂಗ್ ಇದ್ದೀನಿ ನಾನು, ಗೊತ್ತಾ, ನಿನ್ಕಿನ್ನ ಸ್ಟ್ರಾಂಗ್ ಇದ್ದೀನಿ. ನಾನು ಅದಕ್ಕೆ ನೀನು ಹೊಟ್ಟೆ ಕಾಣ್ತಾ ಇದ್ದೆ ಮಗಳೇ, ನೀನು ಸ್ಟ್ರಾಂಗ್ ಇಲ್ಲ, ಗುಂಡಮ್ಮ ನೀನು ಅಂತ ರೇಗಿಸ್ತಾ ಇದ್ದೆ. ಮುಟ್ಟು ನೋಡಮ್ಮ ಎಷ್ಟು ಸ್ಟ್ರಾಂಗ್ ಇದ್ದೀನಿ ನಾನು, ನಿನ್ಕಿನ್ನ ಸ್ಟ್ರಾಂಗ್ ಇದ್ದೀನಮ್ಮ ಅಂತ ಹೇಳ್ತಾ ಇದ್ದಾಳೆ.
ಸೊ ಡಂಬಲ್ಸ್ ಬಿಟ್ಟು ನೆಕ್ಸ್ಟು ಸೈಕ್ಲಿಂಗ್ ಮಾಡೋಕ್ಕೆ ಹೋಗಿದ್ದಾಳೆ ನೋಡಿ. ನಾನು ಮಾಡ್ತೀನೋ ಮಾಡಲ್ವೋ, ಬಟ್ ನಾನೇನು ಡಂಬಲ್ಸ್ ಇಟ್ಟಿದ್ದೀನಿ, ಸೈಕಲ್ ಇದೆ, ಅದೆಲ್ಲ ಒಂದು ರೌಂಡ್ ಡೈಲಿ ನನ್ನ ಮಗಳು ಯೂಸ್ ಮಾಡಿಕೊಂಡು ವರ್ಕೌಟ್ ಮಾಡ್ತಾ ಇರ್ತಾಳೆ. ಕಂದ ಹೊರಡೋ ಟೈಮಲ್ಲಿ ಏನು ಕಂದ ನಿಂದು? ಹೋಗೋಣ, 1 ನಿಮಿಷ ಇರಬೇಕಾ? 1 ಮಿನಿಟ್ ಆಯಿತು. 1 2 3 4 5 6 7 8 9 ನಾನು ಬರೋದೇ ಇಲ್ಲ. ಬಾಯ್. ನಾನು ಬರಲ್ಲ, ಬಾಯ್. ನನ್ನ ಜಾಗ ನಾನು ಬಿಟ್ರೆ ಮಾತ್ರ ಬರೋದು. ಬಿಡ್ತೀಯ ಏನು? ನನ್ನ ಜಾಗ ಬಿಡ್ತೀಯ ಬಿಡಲ್ಲ? ಹಾ ಏನ? ನನ್ನ ಜಾಗ ಇಲ್ಲಿ. ನಾನು ನಿನ್ನ ಜೊತೆ ಟೂಯಿನು ಮಾತಾಡಲ್ಲ. ನಾನು ನಿನ್ನ ಜೊತೆ ಐ ಹೇಟ್ ಯು. ನವೀನ್ ಬಂದರು, ಅರ್ಜೆಂಟಾಗಿ ಹಾಸನ ಹೋಗಬೇಕು, ಏನೋ ಥಿಂಗ್ಸ್ ಬೈ ಮಾಡಬೇಕು ಅಂದರು. ಸೊ ಅಲ್ಲಿಂದ ಹೊರಟ್ವಿ ಹಾಸನಿಗೆ. ನಾವು ಹೋಗಿ ತಲುಪಿದ್ವಿ ಕ್ರೋಮನ. ಮೇಡಮ್ ಅವ್ರು ಇನ್ನೂ ನಿದ್ದೆ ಹೊಡಿತಾ ಇದ್ದಾರೆ ಅಲ್ಲೇ ಕಾರಲ್ಲಿ, ಆರಾಮಾಗಿ ನಿದ್ದೆ ಹೊಡಿತಾಳೆ. ಕಂದಮ್ಮ ಅಂದರೆ ಎಷ್ಟರ ಇಲ್ಲ, ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟಿದ್ದಾಳೆ. ಕಂದ ಅಂದರೂ ಇಲ್ಲ, ಎಂಥದಿಲ್ಲ. ಕಂದಮ್ಮ ಅಂದ್ರೂ ಇಲ್ಲ. ನಿದ್ದೆ ಅಂದರೆ ನಿದ್ದೆ ಮುಗಿದ ತಕ್ಷಣ ಅವರಪ್ಪ ಎತ್ಕೊಂಡಿದ್ದಾರೆ. ನಾನಂತೂ ಅಪ್ಪನ ಬಿಟ್ಟು ಇಳಿಯಲ್ಲ ಅಂತ ಅವ್ರ ಅಪ್ಪನ ಮೇಲೆ ಇದ್ದಾಳೆ. ನಾವು ಈ ಫ್ರಿಶ್ ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ ನಮಗಂತೂ ಅಲ್ಲ, ನಮ್ಮ ಮನೇಲಿ ಆಲ್ರೆಡಿ ಇದೆ, ಸಾಕದೇನೆ. ಬಟ್ ಸಸ್ಪೆನ್ಸ್ ಇದೆ, ವಿತಿನ್ 2 or 3 ಡೇಸಲ್ಲಿ ಏನೋ ಒಂದು ಸರ್ಪ್ರೈಸ್ ಇದೆ. ಎಲ್ಲರಿಗೂ ರಿವೀಲ್ ಮಾಡೇ ಮಾಡ್ತೀನಿ, ಕಾಯ್ತಾ ಇರಿ. ಅವಳಂತೂ ಅವರಪ್ಪ ಬಿಟ್ಟು ಇಳಿದಿಲ್ಲ. ಅವರಪ್ಪಂಗೂ ಕೈ ಸಾಕಾಯಿತು. ನಂತರ ನಾನೇ ಫೋನ್ ಕೊಟ್ಟು ಕುತ್ಕೊಳ್ಳಮ್ಮ ಅಂತ ಕೂರಿಸಿದ್ದೀನಿ. ಅವಳೊಬ್ಬಳೆಲ್ಲ ಕೂರಿಸಿ ನಾನು ಮೇಲ್ಗಡೆ ಏನು ಬಂದು ಅಲ್ಲಿ ರೆಫ್ರಿಜಿರೇಟರ್ ನೋಡ್ತಾ ಇದ್ವಿ. ಏನು ಬೇಕು? ಹೊರಗಡೆ ಬಂತು ಬುದ್ಧಿ ಓಡಿಸ್ಬಿಡ್ತೀಯಲ್ಲ ಕಂದ. ಇಲ್ಲಿ ಕಂದ, ಇಲ್ಲಿ ಹುಡುಕ್ಬೇಕು, ಫೋನ್ ಹುಡುಕ್ಬೇಕು. ಎಲ್ಲೋ ಇಲ್ಲೇ ಇದೆ. ನಾನು ಸ್ಲಿಪ್ಪರಲ್ಲಿ ತಂದಿಟ್ರೆ ಫೋನ್ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಫೋನ್ ನಿಂಗೆ ಫೋನ್ ಬೇಕು ಅಂದರೆ ಸ್ಲಿಪ್ಪರ್ ಬೇಕು. ನನಗೆ ನನ್ನ ಸ್ಲಿಪ್ಪರ್ ಬೇಕು. ಇಸ್ ಇನ್ ಮೈ ಸ್ಲಿಪ್ಪರ್. ಇನ್ನೊಂದ್ಸಲ ಇಡ್ತೀಯಾ? ಕಂದ, ನಂಗೆ ಇದು ಕೊಡಿಸ್ತೀಯಾ? ಯಾರನ್ನ? ಯಾರ ಫೇವ್ರೇಟ್? ನಂದ ನಿನ್ಗ? ನನಗೆ ಫೇವ್ರೇಟಾ? ಬರ್ತಾ ಇಲ್ಲ, ಚಾರ್ಜ್ ಹಾಕಿಲ್ಲ ಅವರು. ಚಿನ್ನಿ, ನನಗೆ ಈ ಸ್ಟವ್ ಕೊಡಿಸ್ತೀಯಾ? ಚೆನ್ನಾಗಿದೆ. ಇಲ್ಲ ನೋಡು, ವಾವ್, ಸೂಪರ್ ಆಗಿದೆ ಅಲ್ಲ? ಹಾಂ, ಅದು ನಮಗೆ ಬೇಡ, ಮನೇಲಿದೆ ಅಲ್ಲ. ನಾನು ಕೇಳಿದ್ದೇನು? ನನಗೋಸ್ಕರ ತಗೊಳ್ತೀಯಾ? ವಾವ್, ಸೂಪರ್. ಏನಕ್ಕದು? ನನಗೆ ಫೈನ್. ನಂಗೆ ಏನಕ್ಕೆ ತಗೊಳ್ತೀಯಾ? ಏನದು?
ಫಿಲ್ಟರ್ ಅಲ್ಲ ಕಂದ, ಗೀಸರ್. ನಂಗೆ ಬೇಡ ರೆಫ್ರಿಜರೇಟರ್, ಬೇಡ ನನಗೆ. ನಂಗೆ ನಾನು ಕೇಳಿದ್ ಕೊಡ್ಸು, ನಂಗೆ ಅದೇ ಬೇಕು. ನಂಗೆ ಅದು ಬೇಡ. ಆ ಫ್ರೂಟ್ಸ್ ಬೇಕಾ? ಸ್ಟ್ರಾಬೆರಿ ಬೇಕಾ ನಿನಗೆ? ಓಕೆ ಫೈನ್, ಡನ್. ಇನ್ನೇನು ಬೇಕು? ಬಾಯ್. ಚಿನ್ನಿ, ನಾನು ಕೇಳಿದ್ ಕೊಡ್ಸಲ್ವಾ ನೀನು? ಹಾಂ, ಇರುಕಂದ. ನಂಗೆ ಅದೇ ಬೇಕು. ಚೆನ್ನಾಗಿದೆ ಅಲ್ಲ ಅದಾ? ಅದು ಕೊಡಿಸ್ತೀಯಾ? ಸೂಪರ್ ಆಗಿದೆ. ಹಾಂ, ಚೆನ್ನಾಗಿದೆ ಅಲ್ಲ? ಇದು ಕೊಡಿಸ್ತೀಯಾ ಅಲ್ಲ ಅದು ಕೊಡಿಸ್ತೀಯಾ? ಇದು ಕೊಡಿಸ್ತೀಯಾ? ವಾವ್, ಸೂಪರ್ ಅಲ್ಲ? ಇದು ಕೊಡಿಸ್ತೀಯ ನನಗೆ? ಹಾಂ ಹಾಂ ಹಾಂ. ವಾವ್, ಚೆನ್ನಾಗಿದೆ ಅಲ್ಲ? ನಂಗೆ ಯಾವ್ದು ಕೊಡಿಸ್ತೀಯಾ? ಅದು ಕೊಡಿಸ್ತೀಯಾ? ಓಕೆ ಫೈನ್, ಥ್ಯಾಂಕ್ ಯು. ಕೊಡಿಸ್ತೀನಿ ಅದಕ್ಕೆ. ಐ ಲವ್ ಯು. ಇಲ್ಲಿ ಕಂದ, ಐ ಲವ್ ಯು. ಕಂದಮ್ಮ, ಐ ಲವ್ ಯು. ಇಲ್ಲಿ ನೋಡಿ, ಇಲ್ಲಿ ನಂಗಿಲ್ಲ. ಐ ಲವ್ ಹೋಗೋಣ. ಐ ಲವ್ ಯು ಹೇಳಿಲ್ಲ, ಮಾತಾಡೋದು ಅದು ಬೇಡ. ಐ ಲವ್ ಯು. ಇಲ್ಲಿ ಮಮ್ಮ ಟೂಟು ನಿನ್ನ ಜೊತೆ ಮಾತಾಡೋದ ನಾನು. ಪನ್ನೀರ್. ಎಸ್. ಓಕೆ. ಏನದು? ಏನದು ಗೊತ್ತಿಲ್ಲ ನಿಂಗೆ? ಫ್ರೆಂಚ್ ಫ್ರೈಸ್. ಬಿದ್ದೋಗ್ಬಿಟ್ಟ. ದೇವ್ರೆ, ಏನದು? ಇದು ಇದೇನಿದು? ಹೆಂಗ್ ಮಾಡ್ಕೊಳ್ಳೋದು? ಇದು ಸ್ನಾನ ಮಾಡ್ಕೊ ಬರ್ತೀಯಲ್ಲ, ಕೂದಲು ತೇವ ಇರುತ್ತಲ್ಲ, ಅದು ಒಣಗಿಸ್ಕೊಳಕ್ಕೆ. ನಂಗೆ ನನ್ನ ತೇವ ಇರಲ್ಲ. ನೀನು ಕೂದಲು ಸಿಲ್ಕಿ ಇರೋದಕ್ಕೂ ಅದಕ್ಕೂ ದೇವ್ರೆ ಹೇರ್ ಕಟ್ ಮಾಡ್ಸೋಣ ಅಂದರೆ ತಮ್ಮೋಸೆ. ನಂಗೆ ಬೇಡ ಅದು. ಬರುತ್ತೆ. ಏನು ಅನ್ಲಿಲ್ವಾ? ಇಲ್ಲ. ಅಯ್ಯೋ, ಕರೆಂಟ್ ಬಂದ್ರೆ ಚಿನ್ನಿ ಎಲ್ಲ ಒಂದು ಸಲ ಹೋಗ್ಬಿಡುತ್ತೆ. ಏನ್ ಮಾಡ್ತೀಯಾ? ವಾವ್, ತಗೊಳ್ಳೋಣ. ಚಿಕ್ಕದಾಯ್ತು, ಪುಟಾಣಿದು ಚಿನ್ನಿ ಅದು. ಹಾ, ಅಪ್ಪ ಕರೀತಿದ್ದಾರೆ. ಅಪ್ಪ ಕರೀತಿದ್ದಾರೆ. ಕಮ್ ಕಮ್. ಅಲ್ಲಿ ಹಾಯ್ ಮಾಡು. ಹೋಗ, ಹಾಯ್ ಮಾಡು. ಮಾತಾಡ್ಸೋಗು. ನೀನು ನೋಡಿ ಬಂದಿರೋದು ಚಿನ್ನಿ. ಹೋಗೋ, ಮಾತಾಡ್ಬೇಕು. ಹಾಯ್ ಮಾಡೋದು ಪಾಪ ಅಲ್ಲ. ಕಮ್, ಹೆಲೋ, ಕಮ್ ಹಿಯರ್. ಹಾಚ್ಕೊಂಡು ಚಿನ್ನಿ. ಬಾ ಅಂದಂತೂ ರೋಬೋಟಿಕ್ ವಾಕ್ಯೂಮ್ ಕ್ಲೀನರ್ ನೋಡ್ಬಿಟ್ಟು ನೋಡ್ತಾ ಇದ್ದಾಳೆ. ಅಮ್ಮ ಇಲ್ಲಿ ನೋಡಮ್ಮ ಹೆಂಗಾಗ್ತಾ ಇದೆ ಅಂತ ನಿಂತ್ಕೊಂಡಿದ್ದಾಳೆ. ಅದು ಸ್ವಲ್ಪ ಜಸ್ಟ್ ಮೂವ್ ಆದರೆ ಸಾಕು, ಅಗೇನ್ ಹೋಗಿ ಹೋಗಿ ಪಕ್ಕಕ್ಕೆ ನಿಂತ್ಕೊತಾ ಇರ್ತಾಳೆ. ಚೆನ್ನಾಗಿದೆ, ನಾವು ತಗೊಳ್ಳೋಣ. ಲೈಕ್ ಅವಳು ಫಸ್ಟ್ ನೋಡಿದ ತಕ್ಷಣ ಅದು ವೇಯಿಂಗ್ ಮಿಷಿನ್ ಥರ ಕಾಣಿಸ್ಬಿಟ್ಟಿದೆ. ಅಮ್ಮ ತೂಕ ಹಾಕೋದು ನೋಡಿಲಿ ಓಡಾಡ್ತಾ ಇದೆ ಅಂತ ಇದ್ಲು. ಆಮೇಲೆ ಹೇಳಿದೆ, ಇಲ್ಲಮ್ಮಮ್ಮ ಕಸ ಇರುತ್ತಲ್ಲ, ನಾವು ದಿನ ಬೆಳಗ್ಗೆ ಎದ್ದು ಕಸ ಗುಡಿಸ್ತೀವಲ್ಲ, ಅದನ್ನು ಇದೇ ಕ್ಲೀನ್ ಮಾಡುತ್ತೆ, ನಾವು ಕಸನೇ ಗುಡ್ಸಂಗಿಲ್ಲ ಅಂತಂದರೆ. ಅಮ್ಮ ನಾವು ಒಂದು ತೊಗೊಬಿಡೋಣ ಅಂತ ಇದ್ಲು. ಸೊ ಫೈನಲಿ ನಾವು ಫ್ರಿಶ್ ತೊಗೊಳಕ್ಕೆ ಬಂದ್ವಿ. ಬಟ್ ಈಗ ಒಂದು ಕೆಟಲ್ ತೊಗೊಂಡು ಹೊರಟ್ವಿ. ಟರ್ನ್ ಮಾಡ್ಕೊಂಡು ಹೋಗೋಣ. ಎಲ್ಲಿತ್ತು ಎಲ್ಲಿತ್ತು ಮಗಳ? ಹೋಗೋಣ ಹೋಗೋಣ. ಕೇಕ್ ಯಾರಿಗೆ ಬೇಕು? ನಂಗೆ ಗುಂಡಣ್ಣ ಬೇಕ್ರಿ. ನನಗೆ ಕೇಕ್
ಕಂದಮ್ಮ ಏನು ಬೇಕು ನಿಂಗೆ? ಹಾಂ ನಿಂಗೆ ಹಾಂ ಓಕೆ ಫೈನ್. ಅವಳು ಅಳ್ತಾ ಇದ್ದಾಳೆ. ಯಾಕೆ ಗೊತ್ತಾ, ಗುಂಡಣ್ಣ ಬೇಕ್ರಿಗೆ ಆ ಕಡೆ ರೋಡಿಂದ ಹೋಗ್ಬೇಕು, ನೀವು ಈ ಕಡೆ ಹೋಗ್ತಾ ಇದ್ದೀರಾ, ನನ್ನ ಬೇಕ್ರಿ ಕರ್ಕೊಂಡು ಹೋಗ್ತಾ ಇಲ್ಲ, ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಳ್ತಾ ಇದ್ದಾಳೆ. ಫೈನಲಿ ಅವಳ ಫೇವ್ರೇಟ್ ಗುಂಡಣ್ಣ ಬೇಕ್ರಿಗೆ ಬಂದು ಒಂದು ಕೇಕ್ ಕೊಡಿಸಿ ಹಾಗೆ ಆಲೂ ಕೊಡಿಸ್ತು ಅಂದರೆ ಮುಗೀತವಳಿಗೆ. ಅವ್ರಿಗೆ ಕೂಡ ಬಾಂಧವ್ಯ ಪರಿಚಯ ಆಗಿದೆ. ಹಾಗಾಗಿ ಬಂದ ತಕ್ಷಣ ಅವ್ರಿಗೂ ಗೊತ್ತಾಗುತ್ತೆ. ಪೈನಾಪಲ್ ಕೇಕ್ ಕೊಡೋದಾ ನಿಂಗೆ ಅಂತ ಕೇಳ್ತಾ ಇರ್ತಾರೆ. ಹಾಗೇ ಜೊತೆಗೆ ಆಲೂ ನಾವು ತೊಗೊಳೋದು ಆಲೂ ಇರುತ್ತೆ. ಹಾಗಾಗಿ ಒಂದು ಆಲೂ ಕೊಡ್ತಾರೆ, ಹಾಗೆ ಕೇಕ್ ಕೊಡ್ತಾರೆ. ಬಟ್ ಇವತ್ತು ರೆಡ್ ವೆಲ್ವೆಟ್ ಕೇಕ್ ತೊಗೊಂಡು ನಾವು ತೊಗೊಳ್ತೀಯಮ್ಮಮ್ಮ ಅಂದರೆ, ಇಲ್ಲ ನನಗೆ ರೆಡ್ ವೆಲ್ವೆಟು ಬೇಡ, ಏನು ಬೇಡ, ಓಲ್ ಕೇಕ್ ಕೊಡ್ಸೋಕೆ ಕೇಳಿದ್ಲು. ಬಟ್ ಲಾಸ್ಟ್ ಬೇಡ, ಅದು ಓಲ್ ಕೇಕ್ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ನೀನು ಒಬ್ಬಳೇ ಖಾಲಿ ಮಾಡಬೇಕಾಗತ್ತೆ ಅಂತ ರೆಡ್ ವೆಲ್ವೆಟ್ ತೊಗೊಂಡಿದ್ದೀನಿ. ಈಗ ಅದು ಬೇಡ ಅಂತೆ. ಅಪ್ಪ ನಂಗೆ ಅದು ಬೇಡ, ನಂಗೆ ಇದೇ ಬೇಕು ಅಂತ ಸರಿ ಹಠ ಮಾಡ್ತಾಯಿದ್ಲು. ಫೈನಲಿ ಅವರಪ್ಪ ಒಂದು ಆಲೂ ಹೇಳಿದ್ರು. ಅದು ತಕ್ಷಣ ಅಪ್ಪ ನನಗೂ ಆಲೂ ಬೇಕು, ನನಗೆ ಕೇಕ್ ಬೇಡ ಅಂತ ಸೈಡಿಗೆ ಇಟ್ಲು. ಆ ರೋಡ್ ಅಕ್ಕಪಕ್ಕ ಹೋಗಂಗೆ ಇಲ್ಲ. ಕರೆಕ್ಟಾಗಿ ಅಪ್ಪ ನನಗೆ ಕೇಕ್ ಕೊಡಿಸ್ತೀಯಾ ಬೇರೆ ಎಲ್ಲೂ ಕೇಳಲ್ಲ, ಆ ಬೇಕ್ರಿಯಲ್ಲೂ ಕೇಳಲ್ಲ, ಅದೊಂದು ಬೇಕ್ರಿಲಿ ಮಾತ್ರ ಕೇಕ್ ಕೇಳ್ತಾಳೆ. ಅಷ್ಟು ಚೆನ್ನಾಗಿ ಕೊಡ್ತಾರೆ. ಪ್ಲಸ್ ಅವಳಿಗೆ ಸಖತ್ ಇಷ್ಟ ಆಗಿದೆ. ಅಲ್ಲಿ ಮೇಡಮ್ ಅವ್ರು ಆಲೂ ತಿಂತಾ ಇದ್ದಾರೆ. ಅಮ್ಮ ಬೇಕಾ ಅಂತಂದ್ಲು. ನಂಗೆ ಬೇಡ, ನಾನು ತಿನ್ನಲ್ಲ, ನಾನು ವೆಜ್ ಬರ್ಗರ್ ತೊಗೊಳ್ತೀನಿ ಅಂತಂದೆ. ವೆಜ್ ಬರ್ಗರ್ ಏನೋ ಹೇಳಿಬಿಟ್ಟೆ. ಲಾಸ್ಟಲ್ಲಿ ನಾನು ಕೇಳಬಾರ್ದು ಕ್ವಶನ್ ಅಂತ ಕೇಳಿಬಿಟ್ಟೆ. ಅದು ಕೇಳಿದ್ಮೇಲೆ ಆರ್ಡ್ರ್ ಕೊಟ್ಬಿಟ್ಟಿದ್ದೀನಲ್ಲ, ಏನು ಮಾಡೋದು, ತಿನ್ನಲೇಬೇಕಲ್ಲ ಅನ್ನೋ ಪರಿಸ್ಥಿತಿಗೆ ಬಂದೆ. ನಾನು ಕೇಳಿದೆ ಏನೇನು ಆ್ಯಡ್ ಮಾಡಿದ್ದೀರಾ, ಹಾಕಿದ್ರೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ. ಅವ್ರು ಫಸ್ಟು ಎದ್ದ ತಕ್ಷಣ ಮೈನೀಸ್ ಹಾಕಿದ್ದೀನಿ ಅಂತ ಹೇಳಿಬಿಟ್ರು. ನಾನು ಅಯ್ಯೋ ದೇವ್ರೆ ಅಂದ್ಕೊಂಡೆ. ಫುಲ್ಲು ಆಯಿಲ್ ಇರುತ್ತೆ, ಏನಪ್ಪ ಮಾಡೋದು ಅಂದ್ಕೊಂಡೆ, ಬಿಡೋಂಗಿಲ್ಲ. ಆಮೇಲೆ ಏನು ಮಾಡಿದೆ ಅಂದರೆ, ನಾನು ಒಂದು ಪೀಸ್ ತೊಗೊಂಡು ಸೈಲೆಂಟಾಗಿ ನವೀನ್ಗೆ ನನಗೆ ಸಾಕಾಗಿದೆ, ನೀವು ತೊಗೊಳ್ಳಿ ಅಂತ ಅವ್ರಿಗೆ ಗಂಟಾಕ್ಬಿಟ್ಟೆ ನಾನು. ಅವರು ಹೇಳ್ತಾಯಿದ್ರು, ನೀನು ಸರಿ ಇದೆಯಾ, ನೀನು ತೊಗೊಳ್ತೀನಿ ತಿಂತೀನಿ ಅಂತ ತೊಗೊಂಬಿಟ್ಟು ನನಗೆ ಹಾಕ್ಬಿಟ್ಟಲ್ಲ ಅಂತ. ಬಂದು ಮಾಮ ತಗೊಮ್ಮ, ನೀನು ಯಾಕೆ ಸುಮ್ಮನೆ ಇದೆಯಾ, ಮುಂದಿದೆ ಪ್ಲೀಸ್ ತಗೋ ಅಂತ ಇದ್ಲು. ನಂಗೆ ಬೇಡಮ್ಮ ನೀನೇ ತಿನ್ನು ಅಂತ ಹೇಳ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಂದಿದೆ ತಗೋ ಅಂತ ಹೇಳ್ತಾಯಿದ್ಲು. ನಂಗೆ ಬೇಡ ನೀನೇ ತಗೋ ಅಂತ ಹೇಳಿದೆ. ಹಾಗೆ ಕೇಕ್ ತೊಗೊಂಡಿತ್ತಲ್ಲ, ಕೇಕ್ ತಿಂದಿರಲಿಲ್ಲ. ನಾವು ಹಾಗೆ ಮನೆಗೆ ಏನೇನು ಬೇಕಂತ ತೊಗೊಳ್ತಾ ಇದ್ವಿ. ಆಗ ಮೇಡಮ್ ಸೈಲೆಂಟಾಗಿ ಸೈಡಲ್ಲಿ ಕೂತ್ಕೊಂಡು ತಿಂತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿ ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಅಂತೂ ಇಂತೂ ಲಗೇಜ್ ಹೊರಗೆ ಒಬ್ಬರು ಸಿಕ್ಕಿದ್ರಪ್ಪ. ಮೇಡಮ್ ಅವರಂತೂ ಅಮ್ಮ ನಾನು ಹಂಗೆ ಎತ್ತಕ್ಕಾಗ್ತಿಲ್ಲ, ಹಿಂಗೆ ಎತ್ತಕ್ಕಾಗ್ತಿಲ್ಲ, ಹೆಂಗೋ ಎತ್ಕೊಂಡು ಹೋಗ್ತಾಯಿದ್ಲು. ಫೈನಲಿ ಆಮೇಲೆ ನಾನೊಂದು ಕೈ ಹಿಡ್ಕೊಂಡೆ, ಆಮೇಲೆ ಎತ್ಕೊಂಡು ಕಾರಿಗೆ ಸೇರಿಸಿದ್ವಿ. ಎಲ್ಲಿ ಹೋಗ್ಬೇಕಮ್ಮ? ಶಾಪಿಂಗಾ? ಇವನು ಈ ಏಜಿಗೆ ಶಾಪಿಂಗ್ ಮಾಡ್ತೀನಿ ಅಂದರೆ ನಂದು ನಿಮ್ಮ ಅಪ್ಪಂದು ಮುಂದೆ ಫ್ಯೂಚರ್ ಏನಾಗಬೇಡ. ಹಾಂ, ಕೋಪ ಮಾಡ್ಕೊಂಡಿದ್ಯಾ? ಹಾಸ್ಟೆಲ್ಗೆ ಬಂದಮೇಲೆ ಏನು ಕೊಡಿಸಲ್ವೋ, ಅವಳಿಗಂತೂ ಮೋಮೋಸ್ ಫೇವ್ರೇಟ್. ಅಮ್ಮ ಮೋಮೋಸ್ ಮೈನೀಸ್ ಕೊಡಿಸ್ಬಿಡಮ್ಮ ಅಂತ ಫಸ್ಟೇ ಕೇಳಿಬಿಡ್ತಾಳೆ. ಹಾಗಾಗಿ ಅವಳಿಗೆ ಕೊಡ್ಸೋಕ್ಕಂತೆ ಹೋದ್ವಿ. ಆಲ್ರೆಡಿ ನಾನು ಮೈದನೇ ಇದ್ದಾನೆ, ಅವ್ನು ಬಂದಿರೋದು ನಮ್ಗೆ ಗೊತ್ತಿಲ್ಲ. ಅವನು ಫ್ರೆಂಡ್ಸ್ ಜೊತೆ ಬಂದಿದ್ದ, ಹಾಗೆ ಮೀಟ್ ಆದ್ವಿ. ಅವನೇ ವೀಡಿಯೋ ಮಾಡ್ತಾಯಿದ್ದಾನೆ ಇವಾಗಂತೂ. ಅವರು ಇಲ್ಲ, ಖಾಲಿಯಾಗೋಗಿದೆ. ಅವ್ರಿಗೂ ಬಂದು ಗೊತ್ತು. ಯಾಕಂತಂದರೆ ಹಾಸ್ಟೆಲ್ಗೆ ಹೋಯ್ತು ಅಂತಂದರೆ ಗುಂಡಣ್ಣ ಬೇಕ್ರಿ ಮತ್ತು ಈ ಮೋಮೋಸ್ ಎರಡಕ್ಕೂ ಪಕ್ಕ ವಿಸಿಟ್ ಕೊಡ್ತೀವಿ ಅವಳಿಗೋಸ್ಕರ. ಹಾಗಾಗಿ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾಯಿದ್ದೀನಿ ಅವರಿಲ್ಲ ಅಂದಮೇಲೆ ನಾನೆಲ್ಲಿ ಕೊಡಿಸ್ಲಿ ಅಂತ ಕೇಳ್ತಾ ಇದ್ದೆ. ಕೆಲವೊಂದು ಸಲ ಮಕ್ಕಳಿಂದನೂ ತುಂಬ ಜನ ಪರಿಚಯ ಆಗೋಗ್ಬಿಡ್ತಾರೆ. ಇವನ್ ಮಕ್ಕಳಿತ್ತು ಅಂತಂದರೆ ಬರಬೇಕಾದ್ರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಮಾತಾಡ್ಸೋಕೆ ಇದು ಮಾಡ್ತಾರೆ, ಅವಳಲ್ಲಿ ಮಾತಾಡಿಸ್ತಾರೆ. ಜೊತೆಗೆ ನಾವು ಮಾತಾಡೋಂಗೆ ಲೈಕ್ ಏನೋ ಒಂದು ಕನೆಕ್ಷನ್ ಬೆಳೆಯುತ್ತೆ ಅವಳ ಮಕ್ಳುಗಳಿತ್ತು ಅಂತಂದರೆ. 20 ರೂಪೀಸ್ ಕಾಯಿನ್ ಸಿಕ್ಕಿದೆ, 6 ಕಾಯಿನ್ ಸಿಕ್ತು. 6 ಕಾಯಿನ್ ಒಂದೇ ಸಲ ಬಿದ್ದಾಯಿತು ಅಂದರೆ 120 ರೂಪಾಯಿ ಒಂದೇ ಸಲ ಡಮಾರ್ ಅಂದ್ಕೊಂಡೆ. ಆ ನಂತರ ಮನೆಗೆ ಬಂದು ಬಿಸಿ ಜೋಳದ ರೊಟ್ಟಿ ಮಾಡಿದೆ. ಮತ್ತು ಅದಕ್ಕೆ ಮಾರ್ನಿಂಗ್ ಪಲ್ಯ ತೊತನೆ ಬಿಸಿ ಮಾಡಿಕೊಂಡೆ. ಜೊತೆಗೆ ಪನ್ನೀರು ಅಥವಾ ಎಂದಾದರೂ ತಗೊಳ್ಳಿ ಪ್ರೋಟೀನಿಗೆ ಏನಿದೆ ಅಷ್ಟು ತಿನ್ಕೊಂಡು ಮಲ್ಕೊಂಡೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.